ಇನ್ನು ಬೆಂಗಳೂರಿನಲ್ಲಿ ಹನಿ ಹನಿ ನೀರಿಗೂ ಕೂಡ ತತ್ವಾರ ಶುರುವಾಗಿದೆ. ಕುಡಿಯೋ ನೀರು ಸಿಗದೆ ಜನ ಒದ್ದಾಡ್ತಾ ಇದ್ದಾರೆ. ಸಾಧ್ಯವಾದಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ನೀರನ್ನು ಉಳಿಸ್ತೀವಿ ಅಂತ ಅಂದ್ಬಿಟ್ಟು ಈಗ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಕೂಡ ಒಂದು ಚಾಲೆಂಜನ್ನು ಸ್ವೀಕಾರ ಮಾಡಿದ್ದಾರೆ. ಆದರೆ ಇದು ಯಾವುದಕ್ಕೂ ಕೂಡ ಕೇರ್ ಮಾಡ್ದೇನೆ ಕೆಂಗೇರಿಯಲ್ಲಿ ಇರ್ತಕ್ಕಂತಹ ಒಂದು ಶ್ರೀನಿಲಯಂ ಅಪಾರ್ಟ್ಮೆಂಟ್ ಅಂತ, ಈ ಶ್ರೀನಿಲಯಂ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಹೋಳಿಯನ್ನು ಆಚರಣೆ ಮಾಡಿ ಅಪಾರ ಪ್ರಮಾಣದ ನೀರನ್ನು ಅನ್ಯಾಯವಾಗಿ ವೇಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಜಲಮಂಡಳಿ ಅಧಿಕಾರಿಗಳು ನೋಟಿಸ್ ನೀಡಿ ದಂಡ ವಿಧಿಸೋದಕ್ಕೆ ಮುಂದಾಗಿದ್ದಾರಂತೆ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಜಲಮಂಡಳಿ ರೂಲ್ಸ್ ಬ್ರೇಕ್, ಭರ್ಜರಿ ಹೋಳಿ ಆಚರಣೆ, ಪ್ರಶ್ನೆ ಮಾಡಿದ್ದಕ್ಕೆ ಅಧಿಕಾರಿ ಜೊತೆ ವಾಗ್ವಾದ, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗೆ ದಂಡಾಸ್ತ್ರ. ಒಮ್ಮೆ ಈ ಫೋಟೋದಲ್ಲಿರೋ ವ್ಯಕ್ತಿಗಳನ್ನ ನೋಡಿ, ಇವರೆಲ್ಲ ಪ್ರಜ್ಞಾವಂತ ನಾಗರಿಕರೇ. ನೀರಿನ ಅಭಾವ ಗೊತ್ತಿದ್ರೂ ಜಲಮಂಡಳಿಯ ಸ್ಟ್ರಿಕ್ಟ್ ರೂಲ್ಸ್ಗೆ ಡೋಂಟ್ ಕೇರ್ ಹೇಳಿ ಅಪಾರ ಪ್ರಮಾಣದ ನೀರನ್ನ ವ್ಯರ್ಥ ಮಾಡಿ ಭರ್ಜರಿ ಹೋಳಿ ಆಚರಣೆ ಮಾಡಿದ್ದಾರೆ. ಇದೀಗ ಈ ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ನೋಟಿಸ್ ನೀಡಿ 5,000 ದಂಡ ವಿಧಿಸೋದಕ್ಕೆ ಜಲಮಂಡಳಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ನೀರಿನ ಅಭಾವ ತೀವ್ರಗೊಂಡಿದೆ. ಕುಡಿಯೋಕ್ಕೂ ನೀರು ಸಿಗ್ತಿಲ್ಲ. ಹೋಳಿ ಹಬ್ಬಕ್ಕೂ ನೀರು ಬಳಸದಂತೆ ಅಪಾರ್ಟ್ಮೆಂಟ್, ರೆಸಾರ್ಟ್ ಸಾರ್ವಜನಿಕರಿಗೆ ಜಲಮಂಡಳಿ ಮನವಿ ಮಾಡಿ ಆದೇಶವನ್ನ ಹೊರಡಿಸಿತ್ತು. ಆದರೆ ಜಲಮಂಡಳಿಯ ಆದೇಶವನ್ನೇ ಉಲ್ಲಂಘಿಸಿ ಕೆಂಗೇರಿಯ ಬಂಡೇಮಠ ಸಮೀಪದ ಶ್ರೀನಿಲಯ 3 ಅಪಾರ್ಟ್ಮೆಂಟ್ನಲ್ಲಿ ಭರ್ಜರಿ ಹೋಳಿ ಆಚರಣೆ ಮಾಡಿದ್ದಾರೆ. ಇದು ಜಲಮಂಡಳಿ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇದ್ದಂತೆ ದಾಳಿ ಮಾಡೋದಿಕ್ಕೆ ಹೋದಾಗ ಅಧಿಕಾರಿಯ ಜೊತೆಗೇನೆ ವಾಗ್ವಾದ ಮಾಡಿ, ನಾವು ಕೇವಲ ಒಂದೇ ಡ್ರಮ್ ನೀರನ್ನ ಬಳಸಿದೀವಿ, ನೀವು ಬೇರೆ ಕಡೆ ಹೋಗಿ ಚೆಕ್ ಮಾಡಿ, ಇಲ್ಲಿಗೆ ಬರೋದಲ್ಲ ಅಂತ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಹೋಲಿ ಆಡ್ತಾ ಇದ್ದಾರೆ. ನೀರಿಲ್ಲ, ಹೋಲಿ ಆಟ ಆಡ್ತಾ ಇದ್ದಾರೆ. ಇವರು ಜವಾಬ್ದಾರಿಕ ನಾಗರಿಕರ ನೋಡಿ, ನೀರಿಲ್ಲ. ನೀರು ನೋಡಿ, ಕುಡಿಯೋಕೆ ಅಂತ ನೀರು ಸಂಗ್ರಹಿಸಿ ಸಂಭ್ರಮಾಚರಣೆ. ಅಪಾರ್ಟ್ಮೆಂಟ್ನಲ್ಲಿ ನೀರು ಖಾಲಿ, ನಿವಾಸಿಗಳ ಪರದಾಟ. ಇನ್ನು ಇದೇ ಅಪಾರ್ಟ್ಮೆಂಟ್ನಲ್ಲಿ ಕುಡಿಯೋಕೆ ನೀರು ಸಿಗದೆ ನಿವಾಸಿಗಳು ಹೈರಾಣಾಗಿದ್ರು. ನೀರಿಗಾಗಿ ಅಂತ 92,000 ಹಣವನ್ನ ಅಪಾರ್ಟ್ಮೆಂಟ್ ನಿವಾಸಿಗಳಿಂದ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನ ಸದಸ್ಯರು ಸಂಗ್ರಹ ಮಾಡಿದ್ರು. ಕುಡಿಯೋಕೆ ಬಳಕೆ ಮಾಡಬೇಕಾಗಿದ್ದಂತಹ ನೀರನ್ನ ಹೋಳಿ ಹಬ್ಬಕ್ಕೆ ಬಳಕೆ ಮಾಡಿದ್ದಾರೆ. ಪರಿಣಾಮ ಅಪಾರ್ಟ್ಮೆಂಟ್ನಲ್ಲಿ ನೀರು ಖಾಲಿಯಾಗಿದೆ. ಇನ್ನು ಕಳೆದ 2 ವಾರದ ಹಿಂದೆ ಇದೇ ಅಪಾರ್ಟ್ಮೆಂಟ್ ಹೊರಭಾಗದಲ್ಲಿ ಸ್ಥಳೀಯ ಶಾಸಕರು ಬೋರ್ವೆಲ್ ಕೂಡ ಕೊರೆಸಿದ್ದಾರೆ. ಆದರೆ ಅಸೋಸಿಯೇಷನ್ನ ಸದಸ್ಯರು ಹಾಗೂ ನಿವಾಸಿಗಳು ಮಾತ್ರ ಸೆಲೆಬ್ರೇಟ್ ಮಾಡಿ ನೀರನ್ನ ವ್ಯರ್ಥ ಮಾಡಿದ್ದಾರೆ. ಅದೇನೇ ಆಗ್ಲಿ, ಅಧಿಕಾರಿಗಳು ದಂಡ ಹಾಕಿ ಎಚ್ಚರಿಸೋದು ಮುಖ್ಯವಲ್ಲ, ಜನರಿಗೂ ಕೂಡ ನೀರನ್ನ ಮಿತವಾಗಿ ಬಳಸಬೇಕು ಅನ್ನೋ ಪ್ರಜ್ಞೆ ಇರಬೇಕು. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.